ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೋ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾ ಇದ್ದಾರೆ ಐಶ್ವರ್ಯ ಗೌಡ. ಬಟ್ ಅವರು ಹೊರಗೆ ಬರ್ತಾ ಇದ್ದ ಹಾಗೆಯೇ ಅವರಿಗೆ ಶಾಕ್ ಕೊಡೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು ಶಾಕ್ ಹಾಗಾದರೆ? ಐಶ್ವರ್ಯ ಗೌಡ ಹೆಸರಿನಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಮುಂದಾಗಿದೆ ಇಡಿ ತಂಡ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಐಶ್ವರ್ಯ ಗೌಡಗೆ ಶಾಕ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಈ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಅಂದರೆ ಅಕ್ರಮ ಹಣ ವರ್ಗಾವಣೆಯಿಂದ ಎಷ್ಟು ಸಂಪಾದನೆ ಮಾಡಿದ್ದಾರೆ ಈ ಐಶ್ವರ್ಯ ಗೌಡ, ಎಲ್ಲೆಲ್ಲಿ ಕೋಟಿ ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ, ಯಾರ್ಯಾರ ಸಂಪರ್ಕವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸುದೀರ್ಘ ತನಿಖೆಯನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಆಕೆಯ ಆಸ್ತಿಯ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಎಷ್ಟು ಕೋಟಿಯ ಆಸ್ತಿಯನ್ನು ಈಕೆ ಹೊಂದಿದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಐಶ್ವರ್ಯ ಗೌಡ. ಯಾರ್ಯಾರು ವಂಚನೆ ಮಾಡಿದ್ದಾರೆ ಅಂತ ದೂರು ದಾಖಲು ಮಾಡಿದಾರೋ ಈಕೆಯ ಆಸ್ತಿಯನ್ನು ಮಾರಿ ಅವರೆಲ್ಲರಿಗೂ ದುಡ್ಡು ಕೊಡಬೇಕು. ಅದು ನ್ಯಾಯ ಕೊಟ್ಟಂಗೆ. ಐಶ್ವರ್ಯ ಗೌಡಗೆ ನೀವೇನಾದರೂ ಶಿಕ್ಷೆ ಕೊಟ್ಕೊಳ್ಳಿ, ಏನಾದರೂ ಮಾಡಿ. ಬಟ್ ಯಾರ್ಯಾರು ಚಿನ್ನ ಕಳ್ಕೊಂಡಿದ್ದಾರೆ, ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ದುಡ್ಡನ್ನು ಹಿಂತಿರುಗಿಸುವ ಕೆಲಸವನ್ನು ಮಾಡಿ. ಚಿನ್ನ ವಂಚಕಿ ಐಶ್ವರ್ಯ ಗೌಡಳಿಂದ ಬಹುಕೋಟಿ ವಂಚನೆ ಪ್ರಕರಣ ಇದು. ಅವಾಗಿಂದನೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾನೇ ಇದ್ದರು. ಬಟ್ ಅದಕ್ಕೊಂದು ಅಂತ್ಯ ಅಂತಕ್ಕಂಥದ್ದು ಇರಲೇ ಇಲ್ಲ. ಈಗ ಸದ್ಯಕ್ಕೆ ಐಶ್ವರ್ಯ ಗೌಡ ಆಸ್ತಿ ಮುಟ್ಟುಗೋಲಿಗೆ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು. ನೀವು ಮೂಡಾ ಹಗರಣದಲ್ಲೂ ಇದೇ ರೀತಿ ಇಡಿ ಅಧಿಕಾರಿಗಳು ಆಸ್ತಿ ಮುಟ್ಟುಗೋಲು ಹಾಕೊಂಡಿದ್ರು. 400 ಕೋಟಿ ಮೌಲ್ಯದ್ದು 2 ಹಂತದಲ್ಲಿ ಮುಟ್ಟುಗೋಲು ಹಾಕೊಂಡಿದ್ರು. ಇಲ್ಲೂ ಅದೇ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರಂತೆ ಐಶ್ವರ್ಯ ಗೌಡ. ಓಕೆ, ಅಕ್ರಮ ಹಣ ವರ್ಗಾವಣೆಯಿಂದ ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದಾರೆ. ಈಗ ಯಾರ್ಯಾರು ದೂರು ಕೊಟ್ಟಿದ್ದಾರೆ, ಯಾರ್ಯಾರಿಂದ ಎಷ್ಟೆಷ್ಟು ಚಿನ್ನವನ್ನು ಈಕೆ ಪಡೆದಿದ್ದಾಳೆ, ಈಕೆ ಎಷ್ಟೆಷ್ಟು ದುಡ್ಡನ್ನು ಪಡೆದಿದ್ದಾರೆ, ಅದರಲ್ಲಿ ಈಕೆ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎಲ್ಲ ನೋಡಬೇಕಲ್ಲ, ಒಂದಕ್ಕೊಂದು ತಾಳೆ ಆಗಬೇಕಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಕೂಡ ಈಗ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಯಾರ್ಯಾರ ಸಂಪರ್ಕವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ತನಿಖೆ. ಅಂದರೆ ಈ ಅವ್ಯವಹಾರ ಸಂದರ್ಭದಲ್ಲಿ ಇವರು ಯಾರೋ ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳು, ಹಂಗೆ ನೋಡೋಕೆ ಹೋದರೆ ಡಿ ಕೆ ಸುರೇಶ್ ಹೆಸರು ಕೇಳಿಬಂತು. ಅದಾದ ನಂತರ ವಿನಯ್ ಕುಲಕರ್ಣಿ ಹೆಸರು ಕೇಳಿಬಂತು. ಅದೇನೋ ಕಾರ್ ಕೊಟ್ಟಿದ್ರು ಅಂತೆಲ್ಲ ಆಯಿತು. ಸೊ ಅದೆಲ್ಲವೂ ಕೂಡ ಒಂದು ಕಡೆಗೆ. ಆಸ್ತಿ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಆಸ್ತಿ ಅಂತಂದರೆ ಒಂದು ಹೇಳ್ಬಿಡ್ತೀನಿ, ಕೇವಲ ಸ್ಥಿರಾಸ್ತಿ ಮಾತ್ರ ಅಲ್ಲ. ಆಕೆಯ ಬಳಿ ಇರತಕ್ಕಂಥ ಸೈಟ್ ಆಗಿರ್ಬೋದು, ಫಾರ್ಮ್ ಲ್ಯಾಂಡ್ ಆಗಿರ್ಬೋದು, ಬರೀ ಇಷ್ಟೇ ಅಲ್ಲ, ಆಕೆಯ ಬಳಿ ಇರತಕ್ಕಂಥ ಒಡವೆ, ಆಕೆಯ ವಾಚ್ ಆಗಿರ್ಬೋದು, ಬೆಲೆ ಬಾಳುವ ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಕಾರ್ಗಳಾಗಿರ್ಬೋದು, ಐಷಾರಾಮಿ ಕಾರ್ಗಳು, ಎಲ್ಲವನ್ನ ಮೌಲ್ಯಮಾಪನ ಮಾಡ್ತಾರೆ. ಇಷ್ಟೊಂದು ಹಣ ಈಕೆಗೆ ಎಲ್ಲಿ ಬಂತು, ಯಾವ ಮೂಲದಿಂದ ಬಂತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಇಡಿ ಅಧಿಕಾರಿಗಳು ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಅಂತಂದರೆ ಜೆನ್ಯೂನ್ ರೀಸನ್ ಮತ್ತು ಸೂಕ್ತ ದಾಖಲಾತಿಗಳು ಇರಬೇಕಾಗತ್ತೆ. ಈಕೆ ಮಾಡಿರೋದೆಲ್ಲ ಫ್ರಾಡ್ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾಗುತ್ತೆ ನಾಳೆ ದಿನ ಕೋರ್ಟಲ್ಲಿ. ಸೊ ಹಾಗಾಗಿ ಇವ್ರು ಏನೇನು ದಾಖಲೆಯನ್ನು ಕಲೆ ಹಾಕಿದ್ದಾರೆ, ಆಸ್ತಿ ಮುಟ್ಟುಗೋಲಿಗೆ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅವ್ಯವಹಾರದ ವಾಸನೆ ದಟ್ಟವಾಗಿ ಕಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅರವಿಂದ್, ಖಂಡಿತವಾಗ್ಲೂ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳಿಗೆ ಬಂಧನವಾಗಿರುವಂಥ ಆರೋಪಿ ಐಶ್ವರ್ಯ ಗೌಡ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಆಸ್ತಿಯನ್ನು ಮೌಲ್ಯಮಾಪನ ಮಾಡುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಯಾವಾಗ ಇಡಿ ಅಧಿಕಾರಿಗಳು ಆರೋಪಿ ಐಶ್ವರ್ಯ ಗೌಡ ಅವರನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋ ಬಗ್ಗೆ ಒಂದಷ್ಟು ಪ್ರಮುಖ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲೆಲ್ಲಿ ಯಾವ ಬ್ಯಾಂಕು ಮತ್ತು ಯಾರಿಗೆಲ್ಲ
ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಆಕೆಯ ಅಕ್ರಮವಾಗಿ ವರ್ಗಾವಣೆ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಭಾಳ ಸಂಪೂರ್ಣವಾಗಿ ಈಗಾಗಲೇ ತನಿಖೆ ಮಾಡ್ತಿರುವಂಥ ಇಡಿ ಅಧಿಕಾರಿಗಳು ಮಾಹಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕೂಡ ಕಲೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಈಕೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ದಾಖಲೆಗಳು ಸಿಕ್ಕಂಥ ಕಾರಣಕ್ಕಾಗಿ ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಮೌಲ್ಯಮಾಪನ ಮಾಡಿ ಅದನ್ನು ಮಟ್ಟುಗೋಲು ಹಾಕಲಿಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ನಾಗೇಶ್, ಅಂದಾಜು ಎಷ್ಟು ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲಾಗುವಂತಹ ಸಾಧ್ಯತೆ ಇದೆ ಈ ಕ್ಷಣಕ್ಕೆ? ಮಮತಾ, ಈಗಾಗಲೇ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಯಾವಾಗ ಎಂಟ್ರಿ ಆಯಿತೋ ಅಲ್ಲಿಂದಲೂ ಕೂಡ ತನಿಖೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಆರಂಭದಲ್ಲಿ ಐಶ್ವರ್ಯ ಗೌಡ ಸುಮಾರು ಈ ಹತ್ತತ್ರ ಒಂದಷ್ಟು 100 ಕೋಟಿಯಷ್ಟು ಒಂದು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕವಾಗಿ ತನಿಖೆ ಮಾಡಿದಂತಹ ಬ್ಯಾಟರಾಯನಪುರ ಪೊಲೀಸರು ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ತನಿಖೆ ಮಾಡಿ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿರುವಂಥದ್ದು. ಬಹುತೇಕವಾಗಿ ಅವರು ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ಹಣದಲ್ಲಿ ಅರ್ಧದಷ್ಟು ಹಣ ಈಗ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿಕೊಂಡು ಆಕೆಯ ಆಸ್ತಿಯ ಮೌಲ್ಯಮಾಪನ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಆ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಬಳಿ ಇದ್ದಂಥ ಹಣ ಎಷ್ಟು ಮತ್ತು ಆಕೆಗೆ ಯಾವ ಮೂಲದಿಂದ ಈ ದೊಡ್ಡ ಮಟ್ಟದ ಹಣ ಬಂದಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ದಾಖಲೆ ಕಲೆ ಹಾಕಿ ಆಕೆ ಬಳಿ ಇರುವಂಥ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಿಕ್ಕೆ ಇಡಿ ಅಧಿಕಾರಿಗಳು ಈಗ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ ನಾಗೇಶ್.